ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಿಮ್ಮ ಲೈಫಲ್ಲೆಲ್ಲರೂ ಕನಸು ಕಾಸು ಕೆಲಸ ಜೀವನ ಅಂದ್ಕೊಂಡು ಬ್ಯುಸಿ ಆಗಿದ್ದೀರಾ ಅಂದ್ಕೊತೀನಿ. ಬ್ಯುಸಿಯಾಗಿರೋದ್ರ ಜೊತೆ ಖುಷಿಯಾಗಿರ್ರಿ. ಏನಪ್ಪ ಅಂತಂದರೆ ವಿಷಯ ಇಷ್ಟೇ. ಈ ಡಿಸೆಂಬರ್ 13ರಿಂದ ಇವತ್ತಿನವರೆಗೂ ಒಂದು ವೀಕ್ ಆಯಿತು. ಇದ್ರ ಒಳಗಡೆ ಏನೇನೆಲ್ಲ ನಡೀತು ಅಂತ. ಇದು ಮೊಬೈಲ್ ಇಲ್ದೇ ಮಾಡ್ತಾ ಇರೋದು. ಮೊಬೈಲ್ ಇಲ್ಲ ಅಂತಾನೆ ಪಾಡ್ಕ್ಯಾಸ್ಟ್ ಮಾಡ್ತಿದ್ದಾನೆ, ಅಪ್ಲೋಡ್ ಮಾಡ್ತಾನೆ, ಇನ್ಸ್ಟಾಗ್ರಾಮಲ್ಲೂ ಶೇರ್ ಮಾಡ್ತಾನೆ, ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡ್ತಾನೆ. ಹೇಗೆ ಅಂತ ಅಂದ್ಕೊಂಡ್ರೆ ನನ್ನ ತಮ್ಮನ ಸಹಾಯದಿಂದ ಅವನ ಫೋನಲ್ಲಿ ಲಾಗಿನ್ ಆಗಿ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೆ. ಆನ್ಲೈನ್ ಆಗ್ತಾನೆ, ಆಫ್ಲೈನ್ ಆಗ್ತಾನೆ, ಮೊಬೈಲ್ ಇಲ್ಲ ಅಂತಾನೆ ಮತ್ತೆ ಸಿಗ್ತಾನೆ. ಇವೆಲ್ಲ ಕನ್ಫ್ಯೂಷನ್ಸ್ಗೂ ಇಲ್ಲಿದೆ ಕ್ಲಾರಿಟಿ. ಮತ್ತು ಈ ವಿಷಯಗಳನ್ನ ಹಂಚ್ಕೋಬೋದು ಅನ್ನಿಸ್ತು. ಹಾಗಾಗಿ ಮತ್ತೆ ಇನ್ನೊಂದು ಪಾಡ್ಕ್ಯಾಸ್ಟ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದೇನಂತಂದರೆ ಡಿಸೆಂಬರ್ 13 ಮಂತ್ರಾಲಯದಿಂದ ಮುಂಜಾನೆ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನನ್ನ ಫ್ರೆಂಡ್ ಫೋನ್ ಬಂತು, ಇವೆಂಟ್ ಇದೆ ಬರ್ತೀಯಾ ಅಂತ. ನನಗೂ ಏನೂ ಕೆಲಸ ಇರಲಿಲ್ಲ. ಸರಿ ಬರ್ತೀನಿ ಅಂತ ಅಂದೆ. ಅದಕ್ಕೆ ಮುಂಚೆ ಫ್ರೆಶ್ ಅಪ್ ಆಗಿ ಮತ್ತು ಇವೆಂಟ್ ಪ್ಲೇಸಿಗೆ ಹೋದೆ. ಮಧ್ಯಾಹ್ನದಿಂದ ಸಂಜೆ ರಾತ್ರಿ ಎಲ್ಲ ಕೆಲಸ ಮಾಡಿದ್ವಿ. ಇದ್ರ ಒಳಗಡೆ ಅಲ್ಲಿದ್ದೋ ಅಂಥ ಬ್ರದರ್ಸು, ಫ್ರೆಂಡ್ಸು, ವರ್ಕರ್ಸ್ ಎಲ್ಲ ಸೇರಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅದಕ್ಕೆ ಜೊತೆಗೆ ಒಂದು ಪುಟ್ಟು ಪಾರ್ಟಿ ಮಾಡಿದ್ವಿ. ಅದಾಯಿತು. ಡಿಸೆಂಬರ್ 14 ನಾನು ಇನ್ನೊಂದೇನೋ ಕೆಲಸ ಇತ್ತು ಚನ್ನಸಂದ್ರಲ್ಲಿ, ಅಲ್ಲಿಗೆ ಹೋಗ್ಬೇಕಿತ್ತು 3 ಗಂಟೆಗೆ ಮಧ್ಯಾಹ್ನ. ಮತ್ತು ಉಪ್ಪಿ ಸರ್ ಫ್ಯಾನ್ಸ್ ಕ್ಲಬ್ ಕಡೆಯಿಂದ 1-2 ದಿನದ ಹಿಂದೆಯೇ ಒಂದು ಮೆಸೇಜ್ ಬಂದಿತ್ತು. ಅದೇನಂತ ಅಂದರೆ ಡಿಸೆಂಬರ್ 14 ಭಾನುವಾರ 12:15 ಫ್ಯಾನ್ಸ್ ಗ್ಯಾದರಿಂಗ್ ಇರುತ್ತೆ ಬರ್ರಿ ಅಂತ. ಸರಿ ಅಂತ ನಾನು ಹೆಂಗಿದ್ರು 13ನೇ ತಾರೀಕು ಪೂರ್ತಿ ಕೆಲಸ ಮುಗಿಸಿ 14ನೇ ತಾರೀಕು ಬೆಳಿಗ್ಗೆನೇ ಮನೆಗೆ ಬಂದಿದ್ದೆ. ಹಾಗಾಗಿ ಚನ್ನಸಂದ್ರ ಮತ್ತು ಸದಾಶಿವನಗರ ಒಂದೇ ದಿನದಲ್ಲಿ 2 ಕೆಲಸ ಆಗುತ್ತೆ ಅಂತ ಫ್ರೆಶ್ ಅಪ್ ಆಗಿ ಸದಾಶಿವನಗರಕ್ಕೆ ಹೋದೆ. ಅಂದರೆ ಯಲಹಂಕದಿಂದ ಯಶವಂತಪುರದಿಂದ ಸದಾಶಿವನಗರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ K2 ಬಸ್ಸಲ್ಲಿ. ಮತ್ತು ಅಲ್ಲಿಂದ ಇಳಿದು ಸೀದಾ ಮನೆ ಹತ್ರ ನಡ್ಕೊಂಡು ಹೋದೆ. ವೆಯ್ಟ್ ಮಾಡಿದೆ. ಸರ್ ಎಲ್ಲೋ ಕಲಾವಿದರ ಎಲೆಕ್ಷನ್ ಇತ್ತು ಅನಿಸುತ್ತೆ, ಅಲ್ಲಿಗೆ ಹೋಗಿದ್ರು. ಬರೋ ಅಷ್ಟೊತ್ತಿಗೆ ಹತ್ತತ್ರ 1:15-1:15 ಆಯಿತು. ಬಂದಿದ್ದ ತಕ್ಷಣ ಫ್ಯಾನ್ಸ್ ನೋಡಿದ ತಕ್ಷಣ ಫ್ಯಾನ್ಸ್ ಎಲ್ಲ ಕೂಗಿದ್ರು, ಕಿರ್ಚಿದ್ರು, ಜೈ ಅಂತ ಅಂದರು. ಅದಾಗಿದ್ದ ತಕ್ಷಣ ಅವರು ಮನೆ ಒಳಗಡೆನೂ ಹೋಗಲಿಲ್ಲ. ಸೀದಾ ಬಂದಿದ್ದ ತಕ್ಷಣ ಫೋಟೋ ಕೊಡೋ ಜಾಗದ ಹತ್ರ ನಿಂತ್ಕೊಂಡ್ರು. ಡಿಸೆಂಬರ್ 14 ಇನ್ನೊಂದೇನಂತಂದರೆ ವಿಶೇಷ, ಅವ್ರದ್ದು ಆ್ಯನಿವರ್ಸರಿ. ನನಗೂ ಆಗಲೇ ಗೊತ್ತಾಗಿದ್ದು, ನನಗೆ ನೆನಪಿರಲಿಲ್ಲ. ಅವತ್ತು ಒಳ್ಳೆಯ ದಿನ ಕೂಡ. ಪ್ರಿಯಾಂಕಾ ಮೇಡಮ್ ಅವರು ಬಂದಿದ್ದರು. ಮತ್ತು ಉಪ್ಪಿ ಸರ್ ಜೊತೆಗೆಲ್ಲ ಫ್ಯಾನ್ಸ್ ಎಲ್ಲ, ಇಬ್ಬರ ಜೊತೆ ಸೇರಿ ಫ್ಯಾನ್ಸ್ ಎಲ್ಲ ಫೋಟೋ ತೆಗೆಸ್ತಾಯಿದ್ರು. ನಾನು ನನ್ನ ತಂಗಿ ಹೋಗಿದ್ವಿ. ಅಂತಂದರೆ ನನ್ನ ಹತ್ರ ಮೊಬೈಲ್ ಇಲ್ಲ. ಫೋಟೋ ತೆಗೆಸ್ಕೋಣ ಅಂತಂದರೆ ನಮ್ಮ ತಂಗಿಯವ್ರದ್ದು ಕ್ಲಾರಿಟಿ ಬರ್ತಾ ಇರಲಿಲ್ಲ ಕ್ಯಾಮ್ರದಲ್ಲಿ. ಹಾಗೆ ಅಲ್ಲಿ ಪರಿಚಯ ಇರೋ ಒಬ್ಬ ಬ್ರದರ್ಗೆ ಫೋಟೋ ತೆಗೀರಿ ಅಂತ ಹೇಳಿದ್ವಿ. ಮತ್ತು ಅಲ್ಲಿಂದ ತೆಗೆಸ್ಕೊಂಡಿದ್ದಾಗಿದ್ದ ತಕ್ಷಣ ಸರ್ಗೂ ಮತ್ತು ಮೇಡಮ್ಗೂ ವಿಶ್ ಮಾಡಿ ನಾವು ವಾಪಸ್ ಮನೆಗೆ ಬಂದಿದ್ದ ತಕ್ಷಣ ಅಂತಂದರೆ ಫೋಟೋ ತೆಗ್ದಿರ್ತಾರೋ ಇಲ್ವೋ ಕನ್ಫ್ಯೂಷನ್ನು, ಅದು ಗೊಂದಲ. ನಾವು ಡಿಸೈಡ್ ಮಾಡಿದ್ದೇನೆಂತಂದರೆ ನಾವು ಆ ಕ್ಷಣನ ವಿಟ್ನೆಸ್ ಮಾಡಿದ್ವಿ. ಫೋಟೋ ಸಿಕ್ಕಿದ್ರೂ ಸಿಗದೇ ಇದ್ರೂ ಪರವಾಗಿಲ್ಲ ಅಂದ್ಕೊಂಡು ಮನೆಗೆ ಬಂದ್ವಿ. ಅದಾಗಿದ್ದ ತಕ್ಷಣ ಡಿಸೆಂಬರ್ 15 45 ಟ್ರೈಲರ್ ಲಾಂಚ್ ಇವೆಂಟ್ ಇತ್ತು. ಹಾಗಾಗಿ ಇವತ್ತೂ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ 3:30 ಹಂಗೆ ಯಲಹಂಕದಿಂದ ಕತ್ರಗುಪ್ಪೆ ಸರ್ಕಲ್ಗೆ ಹೋದೆ. ಅಲ್ಲಿಂದ ನಡ್ಕೊಂಡು ಶಂಕರ್ನಾಗ್ ಸರ್ಕಲ್ ಮತ್ತು ಟ್ರೈಲರ್ ಲಾಂಚ್ ಇವೆಂಟ್ ಪ್ಲೇಸ್ ಸ್ಟೇಡಿಯಂ ಡೊಂಕಾಲಾಗೆ ಅಲ್ಲಿಗೆ ಹೋದೆ. ಹೋಗೋಷ್ಟೊತ್ತಿಗೆ 6:10 ಆಗಿತ್ತು. ಅಲ್ಲಿ ವೆಯ್ಟ್ ಮಾಡಿದ್ವಿ. ಅಲ್ಲಿ ಟೀಮ್ ಇತ್ತು, ಅವ್ರನ್ನ ಹೋಗಿ ಮೀಟ್ ಮಾಡಿದೆ. ಪಾಸ್ ಕೊಟ್ಟರು, ಪಾಸ್ ಕಲೆಕ್ಟ್ ಮಾಡಿಕೊಂಡೆ. ಕರೆಕ್ಟಾಗಿ ಇನ್ನೇನೆಲ್ಲರೂ ಬಂದರು. ಉಪ್ಪಿ ಸರು ಬಂದರು, ಶಿವಣ್ಣ ಅವ್ರು ಬಂದರು, ರಾಜ್ಬಿ ಶೆಟ್ಟಿ ಅವ್ರು ಬಂದರು, ಪ್ರಮೋದ್ ಶೆಟ್ಟಿ, ಅರ್ಜುನ್ ಜನ್ಯ ಮತ್ತು ಪ್ರೊಡ್ಯೂಸರ್ಸು. ಮತ್ತು ಅಲ್ಲಿ ಮೈನ್ ಗೆಸ್ಟ್ ಆಗಿ ಕರೆಸಿದ್ದು ಪೊಲೀಸ್ ಆಯುಕ್ತರನ್ನ, ಅವರು ಕೂಡ ಎಲ್ಲ ಬಂದರು. ರಾಹುಲ್ ಡಿಟೋ ಕೂಡ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು. 8:01ಕ್ಕೆ ಟ್ರೈಲರ್ ಲಾಂಚ್ ಆಯಿತು. ಅದನ್ನು ನೋಡಿದೆ. ನಾನು ಇಲ್ಲಿ ರೈಟ್ ಕಾರ್ನರಲ್ಲಿ ನಿಂತ್ಕೊಂಡಿದ್ದರಿಂದ ಅದು ಆಫ್ ಕಾಣಿಸ್ತಿತ್ತು, ಆದರೂ ಮಜಾ ಇತ್ತು. ನಾನು ಡೈರೆಕ್ಟ್ ಎಲ್ಲ ಥಿಯೇಟ್ರಲ್ಲೇ ನೋಡೋಣ ಅಂತ ಇದ್ದೆ. ಇವೆಂಟ್
ಅಟೆಂಡ್ ಮಾಡಿದ್ರಿಂದ ಅಲ್ಲಿ ನೋಡಿದೆ. ಅದಾಗಿದ್ದ ತಕ್ಷಣ ನನ್ನ ಫ್ರೆಂಡಿಗೆ ಹೇಳಿದ್ದೆ 9:30ಗೆ ಬರ್ತೀನಿ ನಾನು ಟ್ರೈಲರ್ ಲಾಂಚ್ ಇವೆಂಟ್ ಮುಗಿಸ್ಕೊಂಡು ಅಂತ. 8:30 ಆಯಿತು. ಇಲ್ಲಿಂದ ಹೋಗುವಷ್ಟು ನಾನು ಬಸ್ಸಲ್ಲಿ ಹೋಗಬೇಕು ಅಂತ ಅಂದರೆ ನಾನು ಒಂಚೂರು ಬೇಗನೆ ಬಿಡಬೇಕು. ನಾನು ಹೋಗೋ ಪ್ಲೇಸಿಗೆ ಲೊಕೇಶನ್ ಹೇಳಿದ್ದೆ. ಇಲ್ಲಿಂದ ಬಿಟ್ಟೆ. ಮತ್ತು ಅಲ್ಲಿಗೆ ಹೋಗುವಷ್ಟೊತ್ತು ಕರೆಕ್ಟಾಗಿ 9:30ನೇ ಆಗಿತ್ತು. ನಾನು ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಒಂದು 5 ಮಿನಿಟ್ಸ್ ಗ್ಯಾಪಲ್ಲಿ ಬಂದರು. ಬಂದಿದ್ದ ತಕ್ಷಣ ಅಲ್ಲಿಂದ ಮನೆಗೆ ಹೋದ್ವಿ. ಮನೆಗೆ ಊಟ ಮಾಡಿದ್ವಿ, ಮಲ್ಕೊಂಡ್ವಿ. ಮತ್ತು ಡಿಸೆಂಬರ್ 16 ಫ್ರೆಂಡ್ಸ್ ಜೊತೆನೇ ಇದ್ದೆ ಸಂಜೆವರೆಗೂ. ಸಂಜೆ ಮೇಲೆ ಮತ್ತೆ ಮನೆಗೆ ರಿಟರ್ನ್ ಆಗೋಣ ಅಂತ ಇದ್ದೆ ನಮ್ಮ ಮನೆಗೆ, ಅಂದರೆ ಯಲಹಂಕಗೆ. ಅಲ್ಲಿ ಫ್ರೆಂಡ್ಸ್ ಮನೆಯಲ್ಲಿ ಬೇಡ ಬೆಳಿಗ್ಗೆ ಹೋಗು ಅಂತ ಹೇಳಿದ್ರು. ಇಲ್ಲ ನಾನು ಓಡಬೇಕು ಅಂತ ಅಂದೆ. ಇಲ್ಲ ಊಟ ಮಾಡ್ಕೊಂಡು ಹೋಗು, ಚಿಕನ್ ಮಾಡಿದ್ದೀವಿ ಅಂತಂದರು. ಒಳ್ಳೆ ಚಳಿಗೆ ಚಿಕನ್ ಬೇರೆ ರೆಡಿ ಇತ್ತು. ಒಂದು 3 ಜನ ಫ್ರೆಂಡ್ಸ್ ಎಲ್ಲ ಆಚೆ ಹೋಗಿ ಟ್ರಿಪ್ಪಿಗೆ ಹೋಗಿ ಬಂದ್ವಿ. ಊಟ ರೆಡಿ ಇತ್ತು. ಒಳ್ಳೆ ಊಟ ಮಾಡಿದ್ವಿ. ಮತ್ತೆ ಮಲ್ಕೊಂಡೆ. ಅದಾಗಿದ್ದ ತಕ್ಷಣ ಅಂದರೆ ಡಿಸೆಂಬರ್ 17 ಮಾರ್ನಿಂಗೆ ಒಂದು 6 ಗಂಟೆಗೆ ನಮ್ಮ ಬ್ರದರ್ ಬಂದುಬಿಟ್ಟು ಕೋಣನಕುಂಟೆಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಮೆಟ್ರೋಗೆ ಬಂದು ಯಶವಂತಪುರ್ಗೆ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿಗೆ, ಮತ್ತು ಅಲ್ಲಿಂದ ಬಸ್ಸಿಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 7:45 ಆಗಿತ್ತು. ಮತ್ತು ಇಲ್ಲಿಂದ ನಾವು ನಮ್ಮೂರಿಗೆ ಅಂತಂದರೆ ಹುಟ್ಟಿದ ಊರಿಗೆ ಹೋಗ್ಬೇಕಿತ್ತು. ಹುಟ್ಟಿದ ಊರಿಗೂ ಹೋದ್ವಿ. ಅಲ್ಲಿ ಸಂಜೆ ಆಗಿತ್ತು. ಒಂಚೂರು ಮನೆದೇನೋ ಕೆಲಸ ಇತ್ತು ಸಣ್ಣ ಪುಟ್ಟ, ಅದನ್ನೆಲ್ಲ ಮುಗಿಸಿ ದೇವ್ರ ಗುಡಿಗೆ ಹೋಗಿ ಅಲ್ಲೊಂದು ಪೂಜೆ ಮಾಡಿ, ಮತ್ತು ಡಿಸೆಂಬರ್ 18 ಅಂತಂದರೆ ಶುಕ್ರವಾರ ಮುಂಜಾನೆ ಹೊಲದಲ್ಲಿರೋ ನಮ್ಮ ಅಜ್ಜಿ ತಾತನಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಬಂದು ಮತ್ತೆ ಬೆಂಗಳೂರು ಬಸ್ ಹತ್ತಿದೆ. ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಹಳ್ಳಿಗೆ ಹೋದರೆ ಇನ್ನೊಂದು ಏನಂತ ಅಂದರೆ ಅಲ್ಲಿರುವಂಥ ತರಕಾರಿ ಆಗ್ಬೋದು ಅಥವಾ ಏನಾದ್ರೂ ದಿನಸಿ ಐಟಮ್ಗಳಾಗ್ಬೋದು ಕಟ್ ಕಳಿಸ್ತಾರೆ ಸಂಬಂಧಿಕರಿಗೆ. ಹಾಗೆ ನಾನು ಕೂಡ ತಗೊಂಡು ಬಂದೆ. ನಮ್ಮ ಮನೆಗೆ ಒಂಚೂರು ತೊಗೊಂಡೆ. ಮತ್ತು ಇಲ್ಲಿಂದ ಮತ್ತೆ ಇನ್ನೊಬ್ಬ ಸಂಬಂಧಿಕರು ಮನೆಗೆ ಹೋಗ್ಬೇಕಿತ್ತು ಲೆಗ್ಗೆರೆಗೆ. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಸಂಜೆ ಆಗಿತ್ತು. ಅಲ್ಲಿ ಇನ್ನೊಂದು ಏನಂತಂದರೆ ನಾನು ಫೋನ್ ತೊಗೊಂಡೋಗಿಲ್ಲ, ಫೋನ್ ಇಲ್ಲ. ಅಲ್ಲಿ ಒಂದು ಟೈಮಿಂಗ್ಸ್ ಇತ್ತು. ನನ್ನ ತಮ್ಮಂಗೆ ಟೈಮಿಂಗ್ಸ್ ಹೇಳಿದ್ದೆ, ಇಷ್ಟು ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆಗಿರ್ತೀನಿ, ಅವ್ರಿಗೆ ಹೇಳಿರು, ನಾನು ಹೋಗಿ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ. ಬಟ್ ನಾವಿಬ್ಬರೂ ನಾನು 4:05 ಅಲ್ಲಿ ಲೊಕೇಶನ್ ರೀಚ್ ಆದೆ. ಅವರು 4:15 ಬಂದಿದ್ದರು. ಬಟ್ 5 ಗಂಟೆವರೆಗೂ ಒಂದೇ ಪ್ಲೇಸಲ್ಲಿ ಕಾದಿದ್ದೀವಿ. ಅದು ಗೊತ್ತಿಲ್ಲ ನಾನು ಬಂದಿದ್ದೀನಿ ಅಂತ, ಅವರು ಬಂದಿದ್ದೀನಿ ಅಂತ. ಹಾಗಾಗಿ ಲೇಟ್ ಆಗ್ತಿದೆಯಲ್ವ ಯಾಕೆ ಅಂತ ನಾನೆಲ್ಲೂ ಸುತ್ತಮುತ್ತ ನೋಡೋಕ್ಕೂ ಹೋಗಲಿಲ್ಲ. ಲೇಟ್ ಆಗ್ತಿದ್ದಿಲ್ಲ ಅಂತ ನನ್ನ ತಮ್ಮನಿಗೆ ಮತ್ತೆ ಫೋನ್ ಮಾಡಿಸಿ ಈ ಥರ ಬಂದಿದ್ದೀನಿ ಅಂತ ಹೇಳಿದೆ. ಮತ್ತು ಅವ್ರು ಸಿಕ್ಕಿದ್ರು. ಅಲ್ಲಿಂದ ಮನೆಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇಲ್ಲಿಗೆ ಮನೆಗೆ ರಿಟರ್ನ್ ಆಗೋ ಅಷ್ಟೊತ್ತಿಗೆ ರಾತ್ರಿ ಆಯಿತು. ರಾತ್ರಿಯಾಗಿ ಇದನ್ನೆಲ್ಲ ಒಂದು ಪಾಡ್ಕ್ಯಾಸ್ಟ್ ರೀತಿ ಮಾಡಬೇಕು ಅಂದ್ಕೊಂಡು ಈಗ ಹೇಳೋ ಅಷ್ಟೊತ್ತಿಗೆ ಡಿಸೆಂಬರ್ 19 ರಾತ್ರಿಯಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಅಂದಾಗೆ ಮತ್ತದೇ ಕೆಲಸ, ಕಾಸು, ಜೀವನ, ಕನಸು. ಎಲ್ರಿಗೂ ಒಳ್ಳೆಯದಾಗಲಿ.